ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಹೆಸರು ಬೇಳೆ ಪಾಯಸ. ಇದೊಂದು ಟ್ರೆಡಿಷ್ನಲ್ ಸ್ವೀಟ್ ಡಿಶ್ ಅಂತಲೇ ಹೇಳ್ಬೋದು. ಇನ್ನೇನು ಸಮ್ಮರ್ ಶುರು ಆಗ್ತಾ ಇರೋದ್ರಿಂದ ಬಾಡಿ ಟೆಂಪ್ರೇಚರ್ ಕೂಲ್ ಮಾಡ್ಕೊಳ್ಳೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡೋ ವಿಧಾನ ಕೂಡ ತುಂಬಾ ಸಿಂಪಲ್, ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ತುಂಬಾ ಈಸಿ ಇರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅರ್ಧ ಕಪ್ ತುಪ್ಪ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಬೆಲ್ಲ ಬೇಕಾಗುತ್ತೆ. ಈ ಬೆಲ್ಲ ಬಂದು ತಾಳೆ ಮರದಿಂದ ಮಾಡಿರೋ ಬೆಲ್ಲ, ಪಾಮ್ ಜಾಗ್ರಿ ಅಂತಲೇ ಸಿಗುತ್ತೆ ನಿಮ್ಗೆ ಆನ್ಲೈನಲ್ಲಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ವಿಡಿಯೋಲಿ ನಾನು ಹೇಳ್ತೀನಿ ಏನಂತ. ಹಾಗೆ ಕೊಬ್ಬರಿನ 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ದ್ರಾಕ್ಷಿ ಗೋಡಂಬಿ ಅರ್ಧ ಕಪ್ ಬೇಕಾಗತ್ತೆ. ಹೆಸರು ಬೇಳೆ 1 ಕಪ್ ತೊಗೊಂಡಿದ್ದೀನಿ. ಹಾಗೆ ಕೋಕೋನಟ್ ಮಿಲ್ಕ್, ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ, ಅರ್ಧ ಕಪ್ ಬೇಕಾಗತ್ತಿದು. ಮತ್ತು ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನ್ ಬೇಕಾಗತ್ತೆ. ಈಗ ಮಾಡೋ ವಿಧಾನ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಆ ಕುಕ್ಕರ್ಗೆ ನೀವು ಹೆಸರು ಬೇಳೆ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕುಕ್ಕರ್ ಕಾದ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಿಮಗೆ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರಿಬೇಕಾಗತ್ತೆ. ಈ ರೆಸಿಪಿನ ನೀವು ಚಿಕ್ಕ ಮಕ್ಕಳು ಕೂಡ ಕೊಡ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಪಾಯಸಲ್ಲಿ, ಏನಂತ ಹೇಳ್ತೀನಿ. ಹಾಗೆ ಇದನ್ನು ಹುರಿದಾದ್ಮೇಲೆ ನಿಮಗೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇಷ್ಟಾದರೆ ಪರ್ಫೆಕ್ಟಾಗಿರುತ್ತೆ. ಇದನ್ನು ಸ್ವಲ್ಪ ಆರಿದ ನಂತರ 1 ಕಪ್ಗೆ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಹುರಿಯೋದ್ರಿಂದ ನಿಮಗೆ ಹಸಿ ಸ್ಮೆಲ್ ಹೋಗುತ್ತೆ. ಸೊ ಹುರಿದ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಯಾವಾಗಲೂ ಈ ಥರ ಹೆಸರು ಬೇಳೆದೇನಾದರೂ ಮಾಡಬೇಕಾದ್ರೆ. ಇವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಕೊಳ್ಳೋಣ. ಸ್ವಲ್ಪ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಬೆಲ್ಲ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಗಲೇ ಹೇಳ್ದಾಗೆ ಈ ಬೆಲ್ಲ ಬಂದು ಪಾಮ್ ಟ್ರೀ ಇಲ್ಲ ತಾಳೆ ಮರ ಅಂತ ಕರಿತೀವಲ್ಲ, ಅದರಿಂದ ಮಾಡಿರೋವಂಥ ಬೆಲ್ಲ. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಏನು ಅಂತ ಕೇಳ್ತೀರಾ? ಈಗ ಪಿಂಪಲ್ಸ್ ಇರೋರಿಗೆ, ಆ್ಯಕ್ನಿ ಇರೋರಿಗೆ, ಸಾಫ್ಟ್ ಸ್ಕಿನ್ ಆಗೋಕ್ಕೆ, ಮತ್ತು ಡಾರ್ಕ್ ಸರ್ಕಲ್, ವ್ರಿಂಕಲ್ಸ್ ಇದನ್ನೆಲ್ಲ ಕಡಿಮೆ ಮಾಡುವಂಥ ಕೆಪಾಸಿಟಿ ಈ ಬೆಲ್ಲಕ್ಕಿದೆ. ಹಾಗೆ ಇನ್ನೊಂದು ಏನು ಮೇಜರ್ ಥಿಂಗ್ ಅಂತ ಹೇಳಿದ್ರೆ, ಈ ಬೆಲ್ಲ ಯೂಸ್ ಮಾಡೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಜಾಯಿಂಟ್ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಈಗ ಡೈಲಿ 1 ಟೇಬಲ್ ಸ್ಪೂನಷ್ಟು ನೀವು ಯಾವುದಾದ್ರು ಡಿಶ್ಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಬೆಲ್ಲ. ಈಗ ನೋಡಿ, ಇದು ಕುದಿಯೋಕ್ಕೆ ಬಿಡಿ. ಹಾಗೆ ಸ್ವಲ್ಪ ತಿರುಗಿಸ್ತಾ ಇರಬೇಕಾಗತ್ತೆ. ಸ್ವಲ್ಪ ಕುದಿ ಬಂದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಥರ ನೊರೆ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆ ಸ್ವಲ್ಪ ಪಾಕ, ತುಂಬಾ ಗಟ್ಟಿ ಪಾಕ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ. ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ, ಫುಲ್ ರೆಡ್ಡಿಶ್ ಆಗಿದೆ ಕಲರು. ಇದು ಒಂದು ಸರಿ ನೊರೆ ಬಂದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಇದು ರೆಡಿ ಇದೆ ಇವಾಗ ಕುಕ್ಕರ್ ಪ್ಲೇಸ್ ಮಾಡಿಕೊಂಡು ಹೆಸರು ಬೇಳೆ ಏನು ತೊಳೆದು ನೆನೆಸಿಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಸುಮ್ಮನೆ 1-2 ಸರಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತಷ್ಟೆ. ಅದಾದಮೇಲೆ 2 ಗ್ಲಾಸ್ ವಾಟರ್ ಹಾಕ್ಕೋಬೇಕಾಗತ್ತೆ. ನಿಮಗೆ ಹೆಸರು ಬೇಳೆ ಮೇಲೆ 1 ಇಂಚ್ ನೀರನ್ನು ನಿಂತ್ಕೊಂಡ್ರೆ ಸಾಕು. ಅದನ್ನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಕಂಪ್ಲೀಟ್ 3 to 4 ವಿಷಲ್ಸ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ. ಈ ರೆಸಿಪಿನ ಶುಗರ್ ಇರೋರು ಕೂಡ ತಿನ್ಬೋದು. ಯಾಕಂದರೆ ಈ ಬೆಲ್ಲದಲ್ಲಿರೋ ಅಂಥ ಕಂಟೆಂಟ್ ಏನಿದೆ ನಿಮಗೆ ಅಷ್ಟು ಶುಗರ್ ಲೆವೆಲ್ ಜಾಸ್ತಿ ಅಂತೂ ಮಾಡಲ್ಲ. ಹಾಗೆ ಆರ್ಗ್ಯಾನಿಕ್ ಆಗಿ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಎಲ್ಲರೂ ಯೂಸ್ ಮಾಡ್ಬೋದು. ನೋಡಿ, ಕುಕ್ಕರ್ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ಹೆಸರು ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ನಿಮ್ಗೆ ಈ ಥರ ಸ್ಮ್ಯಾಶ್ ಆಗೋಷ್ಟು ಬೆಂದಿದ್ರೆ ಪರ್ಫೆಕ್ಟಾಗಿರುತ್ತೆ. ಸೊ 3 to 4 ವಿಷಲ್ಸ್ ಬಿಡಿ. ನೋಡಿ, ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಮತ್ತೆ ಈ ಕುಕ್ಕರ್ನ ಸ್ಟವ್ ಮೇಲೆ ಪ್ಲೇಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಿ. ಯಾಕಂದರೆ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಇವಾಗ ಬೆಲ್ಲದ ಪಾಕ ಏನು ತೊಗೊಂಡಿರ್ತೀರೋ ಅದನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕಲರು ಏನು ಸಖತ್ತಾಗಿದೆ. ಈ ಕಲರ್ ನಿಮಗೆ ನಾರ್ಮಲ್ ಬೆಲ್ಲ ಯೂಸ್ ಮಾಡಿದ್ರೆ ಬರಲ್ಲ. ಇದೊಂದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಕಲರೇ ಕೊಡುತ್ತೆ. ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಈ ರೆಸಿಪಿಲಿ ಟೇಸ್ಟ್ ಎನ್ಹ್ಯಾನ್ಸರ್ ಅಂದರೆ ಈ ಬೆಲ್ಲನೇ ಅಂತಲೇ ಹೇಳ್ಬೋದು. ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ಸಿಮ್ಮಲ್ಲೇ ಇಟ್ಟು ಕುದಿಸ್ಕೊಳ್ಳಿ.
ಇವಾಗ ಕಾಯಲ್ಲಿ ಏನು ರುಬ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹೆಸರು ಬೇಳೆನ ನೀವು ಎಷ್ಟು ಕುದಿಸ್ತೀರೋ ಅಷ್ಟು ಗಟ್ಟಿ ಆಗ್ತಾ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕೆಲವ್ರಿಗೆ ತೆಳ್ಳಗೆ ಬೇಕಿರುತ್ತೆ, ಇನ್ನು ಕೆಲವ್ರಿಗೆ ಸ್ವಲ್ಪ ಮೀಡಿಯಮ್ ಗಟ್ಟಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತಾರೆ. ಸೊ ನಿಮ್ಮ ಮನೆಯವ್ರಿಗೆ ಹೇಗೆ ಬೇಕೋ ಹಾಗೆ ಪ್ರಿಪೇರ್ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕಂದರೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಆಗಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ನೋಡಿ ಪರ್ಫೆಕ್ಟಾಗಿರುತ್ತೆ. ಪಾಯಸ ರೆಡಿ ಇದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕೊಬ್ಬರಿ ಮತ್ತು ಏಲಕ್ಕಿ ಪೌಡರ್ ಎರಡೂ ಹಾಕ್ಕೊಂಡು ಹುರ್ಕೊಂಡು ಇದಕ್ಕೆ ಹಾಕೋಬೇಕಾಗತ್ತೆ. ಈಗ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಈ ಪಾಯಸ. ತುಂಬ ಸಿಂಪಲ್ ಆ್ಯಂಡ್ ಈಸಿ ವಿತ್ ಲೆಸ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಆರ್ಗ್ಯಾನಿಕ್ ಟ್ರೆಡಿಷ್ನಲ್ ಡಿಶ್ ಅಂತಲೇ ಹೇಳ್ಬೋದು. ಯಾರು ಬೇಕಾದರೂ ತಿನ್ಬೋದು. ನೋಡಿ ಏನು ಸಖತ್ತಾಗಿದೆ. ಹಾಗೆ ತಿನ್ನೋಕ್ಕೆ ಕೂಡ ಸೂಪರಾಗಿರುತ್ತೆ. ಯಾಕಂದರೆ ಇದರಲ್ಲಿ ಯೂಸ್ ಮಾಡಿರೋ ಬೆಲ್ಲದಿಂದನೇ ನಮಗೆ ಡಿಫ್ರೆಂಟ್ ಟೇಸ್ಟ್ ಸಿಕ್ಬಿಟ್ಟಿರುತ್ತೆ. ಈ ನನ್ನ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.